7 ಕೌಂಟ್ಸ್ 8 ಕೌಂಟ್ಸ್ ಅಷ್ಟೇ ಮಾಡೋದು. ಸಣ್ಣ ಮಾಡ್ಬಿಡ್ಲ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ನೀವು ಆಬ್ವಿಯಸ್ಲಿ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಾನು ಜಿಮ್ ನಿಮಗೂ ಸೆಷನ್ ತೋರ್ಸೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಒಂದು ಐಡಿಯಾ ಬಂದಿತ್ತು ಅಲ್ಲಿಗೆ ಜಿಮ್ದು ಮಾಡೋಣ. ಲೈಕ್ ಮಾಡೇ ಇಲ್ಲ ಅಲ್ವಾ ನಾನು. ನಾನು 1 ಮಂತ್ ಇಂದ ಹೋಗ್ತಿದ್ದೆ, ಬಟ್ ಮಾಡಿರಲಿಲ್ಲ. ಆ್ಯಂಡ್ ಮುಂಚೆ ಹೇಳ್ಬೇಕಂದ್ರೆ ನಾನು 3 ಇಯರ್ಸಿಂದ ಜಿಮ್ ಮಾಡ್ತಿದ್ದೆ ಗೈಸ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಬಿಡಬೇಕಾಗಿತ್ತು, ಬಿಕಾಸ್ ನನಗೆ ಕೆಲಸದಿಂದ ಜಾಸ್ತಿ ಪ್ರೆಷರ್ ಇತ್ತು. ಆ್ಯಂಡ್ ಮೋರೋವರ್ ನಾವು ಮನೆ ಬೇರೆ ಕಟ್ತಿದ್ರಲ್ಲ, ಅದ್ರ ಕಡೆ ಎಲ್ಲ ಓಡಾಡಬೇಕಾಗಿತ್ತು. ಪಪ್ಪ ಬೇರೆ ದಾವಣಗೆರೆಯಲ್ಲಿದ್ದರು, ಅದಕ್ಕೋಸ್ಕರ ನಾನೇ ಓಡಾಡಬೇಕಾಗಿತ್ತು. ಜಿಮ್ ಮಾಡೋಕ್ಕಾಗಿರಲಿಲ್ಲ. ನೋಡಿ ಗೈಸ್, ಜಾಯ್ ಬಾಯ್ ಆಫ್ಟರ್ ಏಜಸ್. ಜಾಯ್ ಏನ್ ಮಾಡ್ತಾ ಇದ್ಯಾ? ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅವ್ರ ಮಾತು ಬಿಟ್ಟಾಕಿ ಏನಕ್ಕೆ ಮಾತಾಡ್ತಾರೆ? ಜಾಯ್ ಬಾ, ಎಷ್ಟು ಕ್ಯೂಟ್ ನೋಡಿ ಗೈಸ್, ಸಕ್ಕತ್ ಬುದ್ಧಿ ಗೈಸ್. ಅದಕ್ಕೆ ನಮ್ ಬೇಬಿ ತರ. ಹಾಯ್ ಶೋಕೆ ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಹೇಳು ಬಾಮ ಮಾರಮ್ಮ. ಓನವ ಬೈಲಿ ಜಾಯ್. ನಮ್ ಸಬ್ಸ್ಕ್ರೈಬರ್ಸ್ ಹಾಯ್ ಅನ್ ಬೈಲಿ. ಜಾಯ್ ಬೈಲಿ ಹಾಯ್ ಅನ್ನು ಬಾ, ಮಾತಾಡ್ ಬಾ ಬೈಲಿ. ಹಾಯ್, ಹೌ ಆರ್ ಯು ಬೇಬಿ? ಅಮ್ಮ ಬಾನ ಬೈಲಿ ಬಾನ. ಲಿಖಿತ 15 ಕೌಂಟ್ಸ್ ಅಂದ್ರೆ 7 ಕೌಂಟ್ಸ್ 8 ಕೌಂಟ್ಸ್ ಅಷ್ಟೇ ಮಾಡೋದು. ಆಯ್ತೇನೆ ಅಂದ್ರೆ ಆಯ್ತೇನೆ ಅಂದ್ರೆ ಹ್ಞೂ ಆಯ್ತು ಆಯ್ತು ಅಂತ ಎದ್ ಬರ್ತಾ ಇರ್ತಾಳೆ. ನೋಡಿ ಎಜ್ಜೋದು ಯಾವ್ದೇ ಗೊತ್ತಾ ನಮ್ಗೆ? ಶೋಲ್ಡರ್ಸ್. ಸೊ ನೋಡೋಣ. ಅಲ್ಲೋ ಬಾ, ನಮ್ ಪೈಗಾನ್ ಬರ್ತಾನೆ. ಅವನೇ ನಮ್ ಪರ್ಸನಲ್ ಟ್ರೈನರ್. ಅವ್ನಿಗೆಲ್ಲ ಗೊತ್ತು. ಬೈತಾಳ ನಿನಗೆ, ಕೆಟ್ಟ ಮಾತಲ್ಲಿ ಬೈತಾಳ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ ನಮ್ಮನ್ನ. ಹ್ಞೂ ಕರೆಕ್ಟು. ಅವಳು ಬ್ಲ್ಯಾಕ್ ಹಾಕೋಳ. ನಮ್ಮ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಗೈಸ್. ಫುಲ್ ಟ್ರಿಯೋ ವಿತ್ ಬ್ಲ್ಯಾಕ್. ಭಾವನ ಫೇವ್ರೆಟ್ ಕಲರ್ ಪಿಂಕ್ ಗೈಸ್, ಬೇಬಿ ಪಿಂಕ್ ಅದು. ಸತೀಶ, ಈ ಊರು, ಜನ, ನೀರು, ದೇವ್ರು, ಫ್ಯೂಚರು ಒಂದು ಸೆಟ್ ಆಯ್ತಿಲ್ಲ. ಯಾರನ್ನ ಮಾತೆ ಕೇಳ್ತಾ ಇಲ್ಲ. ಪಂಚಭೂತಗಳು ಕಲ ಕಯ 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 ಅಂತವೆ. ಬಾರಿನಲ್ಲಿ ಉಟ್ಬೇಕಾಗಿತ್ತು ನಾವು. ಜನ ನೋಡ್ಬೋಲ್ಲ ಮಾಡ್ದಂಗೆ ನೀನು ಇವತ್ತು ಜಾಸ್ತಿ ಅವ್ರೇನೆ ಗೈಸ್. ನಾನು ಏನೋ ಬ್ಲಾಗ್ ಮಾಡೋವಾಗೆ ಗೈಸ್ ಜನ ಇಲ್ಲದೆ ಜನನೇ ಇರಲ್ಲ ಇಷ್ಟೊತ್ತಿನಲ್ಲಿ. ಬಿಡಿ ಒಳ್ಳೆ ಮಾಡುವ ಗೈಸ್. ಏನು ಗೊತ್ತಾ, ಶೋಕಿ ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಶೋಕಿ. ಯಪ್ಪ ಸರಿ ಗೈಸ್, ಇವಾಗ ಫುಲ್ ರೆಡಿ ಆಗಿತ್ತಾಯಿತು. ನೆಕ್ಸ್ಟ್ ಇದು ಲಾಕರಲ್ಲಿ ಹಾಕಿ ಹೋಗುವ. ನಿಂದು ಏನಿದೆ ಹೆಸರು? ನಿಂದು ಯಾವ? ಚೆಸ್ಟ್ ಟ್ರೈಸೆಪ್ಸ್. ಇವನೇ ಗೈಸ್, ನಾನು ಹೇಳಿದ ನನ್ನ ಪರ್ಸನಲ್ ಟ್ರೈನರ್ ಇವನೇ. ಗೈಸ್ ಇವಾಗ ಜಸ್ಟು ಮೇಲೆ ಬಂದ್ರಿ. ವಾರ್ಮ್ ಅಪ್ ಮುಗಿಸ್ಕೊಂಡು ಕಾರ್ಡಿಯೋ ಮಾಡಿ ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ. ಇವತ್ತು ನಮ್ಮ ಶೋಲ್ಡರ್ಸ್ ಇರುತ್ತೆ, ಆಗಲೇ ಹೇಳ್ದಂಗೆ. ಶೋಲ್ಡರ್ಸ್ ಅಂದರೆ ಏನೇನು ಮಾಡ್ತೀಯ ಹೇಳು. ಶೋಲ್ಡರ್ಸ್ ಅಂದರೆ ಏನೇನು ಮಾಡ್ತೀಯ? ಲೋ ಬಾಮೈದ, ನಾನು ಮೊದಲೇ ಕುಣಿಯೋದಕ್ಕೆ ಫೇಮಸ್ ಕಣ. ನಿನ್ ಕಾಲಿಗೆ ಗೆಜ್ಜೆ ಬೇರೆ ಕಟ್ಬಿಟ್ಟಿದ್ಯಾ, ನಾನು ಸುಮ್ಮನೆ ಬಿಡ್ತೀನಾ? ಏನೂ ಗೊತ್ತಿಲ್ಲ ಹಾಗೆ ಸುಮ್ಮನೆ ಬರೋದು. ಸರಿ, ಕಾರ್ಡಿಯೋ ಮುಗಿಸ್ಕೊಂಡು ಆಮೇಲೆ ಏನು ಮಾಡ್ತೀವಿ ತೋರಿಸ್ತೀನಿ ನಿಮ್ಗೆ. ಗೈಸ್ ಇವಾಗ ಜಸ್ಟ್ ವಾರ್ಮ್ ಅಪ್ ಆಯಿತು. ನೆಕ್ಸ್ಟ್ ಕಾರ್ಡಿಯೋ ಮಾಡೋಣ ಅಂತ. ಸೊ ಮುನ್ನ ಏನಕ್ಕೆ ಕಾರ್ಡಿಯೋ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀರಾ? ಮುನ್ನ ಅಂದರೆ ವರುಣ್ ಏನಕ್ಕೆ ಕಾರ್ಡಿಯೋ ಮಾಡಿಲ್ಲ ಅಂದರೆ ಇಟ್ ಡಿಪೆಂಡ್ಸ್ ಗೈಸ್. ಲೈಕ್ ನೀವೇನದ್ರ ಮೇಲೆ ಫೋಕಸ್ ಮಾಡ್ತಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಮುಂಚೆ ಹೇಳಿದಾಗ ನಮ್ಮ ಫ್ಯಾಟ್ ಲಾಸು ಕಾರ್ಡಿಯೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಣ ಅಂತ. ಓಕೆ, ಇದು ನಂಗೆ ನಮ್ಮ ಟ್ರೈನರ್ ಹೇಳಿತ್ತು. ಓಕೆ ಬಾ, ಯಾವ್ದು ಮಾಡೋಣ? ಟ್ರೆಡ್ಮಿಲ್ಲ. ಓಕೆ ಗೈಸ್, ಟ್ರೆಡ್ಮಿಲ್ ಮಾಡೋಣ. ಫಸ್ಟು ನೀರು ಕುಡಿದ್ಬಿಡ್ತೀನಿ, ನಂಗೆ ಆಯ್ತಲ್ಲ. ಎಸ್ ಗೈಸ್, ಲೆಟ್ಸ್ ಸ್ಟಾರ್ಟ್ burning calories. ಇಲ್ಲಿ ಮಾಡ್ಬೋದು ನೋಡಿ ಇನ್ಕ್ಲೈನು. ನೋಡ್ದೆ ಕಣ, ಅದು ಬರ್ತಾನೆ ಇಲ್ಲ ಮೇಲಕ್ಕೆ. ಒಂದೊಂದು ಬರ್ತಾಯಿತ್ತು, ಒಂದೊಂದು ಬರ್ತಾ ಇಲ್ಲ. ಗೈಸ್, ನಾನು ಏನಕ್ಕೆ ಕ್ರಾಸ್ ಟ್ರೈನರ್ ಮಾಡ್ತಾ ಇಲ್ಲ ಗೊತ್ತಾ? ನನಗೆ B12 ಮತ್ತು ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆಯಲ್ಲ. ಸೊ ನನಗೆ ತಲೆ ಒಂಥರ ಆಗುತ್ತೆ, ಅದಂಗೆ ಹೋಗ್ತಾ ಇದ್ರೆ. ಅದಕ್ಕೆ ನಾನು ಮಾಡೋಕ್ಕಾಗಿಲ್ಲ. ನನ್ನಿಂದ ಪಾಪ ಇವಳು ಮಾಡ್ತೀನಿ.
ಅವ್ಳಿಗೆ ಹೆಂಗೋ ಇಂಟ್ರೆಸ್ಟ್ ಇಲ್ಲ ಗೈಸ್. ಏನು ಮಾಡ್ತಿಲ್ಲ ಹೇಳು. ಏನಿಲ್ಲ. ಗೈಸ್ ಇವಾಗ ಜಸ್ಟ್ ನಾವು ದಿನ ಬಿಟ್ಟು ದಿನ ಆ್ಯಪ್ಸ್ ಮಾಡಬೇಕಂತ ಅಂದ್ಕೊಂಡ್ರಿ. ಸೊ ಇವಾಗ ಆ್ಯಪ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಹೋಗೋಣ ಅಂತ. ಕಾರ್ಡಿಯೋ ಆಯಿತು ಗೈಸ್, ಲೈಕ್ 100 ಕ್ಯಾಲರೀಸ್ ಬರ್ನ್ ಮಾಡಿದ್ದಾಯ್ತು ಮೇಡಮ್. ಲಿಖಿತ ಮಾಡಿಲ್ಲ. ಇಲ್ಲ ಗೈಸ್, ನಾನು 15 ನಿಮಿಷ ಆಗಿತ್ತು ಕರೆಕ್ಟ್ ಸ್ಟಾಪ್ 15 ನಿಮಿಷಕ್ಕೆ ಸ್ಟಾಪ್ ಮಾಡ್ಬಿಡ್ತೀನಿ ನಾನು. ನಂಗೆ ಕಾಲ ಒಂಥರ ಗೈಸ್, ಅದೇನೋ ನಿಮ್ಮ ಡೆಫಿಷಿಯನ್ಸಿ ಇರೋರ್ಗೆ ಅರ್ಥ ಆಗುತ್ತೆ. ಇವ್ರ ಅಮ್ಮ ಆಂಟಿ ನೀವು ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಅವ್ರಿಗೆಲ್ಲ ಅರ್ಥ ಆಗಲ್ಲ ಆಂಟಿ ಅದು ಹೆಂಗಿರುತ್ತೆ ಏನು ಅಂತ. ಸೊ ಯಾ, ನಂಗೆ ಮೋಷನ್ ಸಿಕ್ನೆಸ್ ಕೂಡ ಇದೆ. ಇವಾಗ ಏನು ಮಾಡೋದು, ಎಲ್ಲಿರಲಿ ಫೋನ್? ಹಾಂ ಕರೆಕ್ಟ್. ಅನ್ವಿತಾ ಫುಲ್ ಸಣ್ಣಾಗಿರ್ಲಿ, ಫೋಟೋಲ್ ಕಾಣ್ತಿದ್ದಾಳೆ. ಲಿಖಿತ ಫೋನಲ್ಲಿ ಅಬ್ಸರ್ವ್ ಮಾಡಿದ್ರೆ ಹಾಂ ಈ ಥರ ಇರೋದು ನಿಮಿಷ. ಹಾಂ ಇಷ್ಟು ಸಣ್ಣಾಗ್ಬಿಟ್ಟಿದ್ದಾಳೆ. ನನಗೆ ಅಜೀಬು, ಹೋಗ್ತಾ ಇದ್ದೀವಿ ನಾವಿಬ್ರು ಸಣ್ಣಾಗಿಲ್ಲ, ಅವ್ಳ ಮನೇಲಿ ಇತ್ಕೊಂಡೆ ಸಣ್ಣ. ಸೈಕ್. ಸರಿ ಗೈಸ್, ಅನ್ವಿತಾ ಬೆಳಗಿನ ಜಾವ ಅಂತ ಕನ್ಸು ಬಿದ್ದಿರೋದು, ಈ ವರ್ಷ ಸಣ್ಣ ಆಗ್ತೇವೆ. ಸಣ್ಣ ಆಗ್ತೀಯ. ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ನೀನು ಅನ್ಕೊಂಡ ತಕ್ಷಣ ಹಂಗೆ ಆಗ್ಬಿಡಲ್ಲ, ಓಕೆನಾ? ಸೊ ಅನ್ವಿತಾ ಏನಕ್ಕೆ ಜಿಮ್ಗೆ ಬರ್ತಾಳೆ ಅಂತ ಇನ್ ಕೇಸ್ ನೀವೆಲ್ಲ ಅನ್ಕೊಂಡ್ರೆ ಗೈಸ್, ಅವಳಿಗೆ ಜಿಮ್ಮಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಮುಂಚೆ ನನ್ನ ಜೊತೆ ಬರೋಳು, ಬಟ್ ಆಮೇಲೆ ಅವಳಿಗೆ ಬರೋಳೆಲ್ಲ ಇಂಟ್ರೆಸ್ಟ್ ಇಲ್ಲ. ಯೋಗ ಮಾಡ್ತಿದ್ದಾಳೆ ಮನೇಲಿ ಆನ್ಲೈನು. ಸೊ ಮಾಡು, ಆಲ್ ದಿ ಬೆಸ್ಟ್ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮದು ಆ್ಯಪ್ಸ್ ಮಾಡೋಣ ಅಂದರೆ ಕ್ಯಾಮ್ರಲ್ಲಿ ಇಡಬೇಕಂತ ಗೊತ್ತಾಗ್ತಾ ಇಲ್ಲ. ಟ್ರೈಪಾಡು ನಾನು ತಂದಿಲ್ಲ, ಬಿಕಾಸ್ ಟ್ರೈಪಾಡ್ ನಾನು ಒಂಚೂರು ಹೊಡೆದೋಗ್ಬಿಟ್ಟಿದೆ, ಅದಕ್ಕೋಸ್ಕರ. ಸೊ ಇವಾಗ ಆ್ಯಪ್ಸ್ ಮಾಡಿ ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋಕ್ಕೆ, ಶೋಲ್ಡರ್ಸ್ ಮಾಡೋಕ್ಕೆ ಎಲ್ಲ ಹೋಗ್ತೀವಿ. ಅದು ನಿಮಗೆ ತೋರಿಸ್ತೀನಿ ಅಕ್ಕನ. ಈಗ ಜಸ್ಟ್ ಏನೋ ಯಾಕೆ ಇವಾಗ ಜಸ್ಟ್ ಆ್ಯಪ್ಸ್ ವರ್ಕೌಟ್ ಆಯಿತು. ನೆಕ್ಸ್ಟು ಶೋಲ್ಡರ್ ವರ್ಕೌಟ್, ಅದು ನಿಮಗೆ ತೋರಿಸ್ತೀನಿ ನಾನು ಹೆಂಗೆ ಅಂತ, ಓಕೆನಾ? ಲೆಟ್ಸ್ ಗೋ. ನೋಡಿ ಗೈಸ್, ಇದೊಂಥರ ಪ್ರೈವೇಟ್ ಇದೆ, ಪ್ರೈವೇಟ್ ಜಿಮ್. ಬಟ್ ನಾನು ಕೆಳಗಡೆ ಹೋಗಿ ಮಾಡ್ತೀನಿ. ಹಾಂ, ಎಲ್ಲಿದೆ ಇರೇ ಬರ್ತೀನಿ. ಇದು ಮೆಷಿನ್ ಶೋಲ್ಡರ್ ಪ್ರೆಸ್. ಸಾಕು ಬಿಡ, ಆಫ್ ಮಾಡಿ ಗೈಸ್. ಏನು ಗೊತ್ತಾ, ಅವಾಗಿಂದ ನಿದ್ದೆ 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 ಅಂದ್ಕೊಂಡವಳೆ. ಅದೇನು ಮಾಡ್ತಾಳೋ ಗೊತ್ತಿಲ್ಲ, ಮಾಡ್ತಾಳೆ ಏನು ಅಪ್ರೂಪ. ನೋಡಿ ಗೈಸ್, ಬೈಸಿಪ್ಸು ಮನೆ ಕೆಲಸ ಮಾಡಿಕೊಂಡು ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಸರಿ, ಇದು 15 3 ಸೆಟ್ಸ್ ಮಾಡಿಬಿಟ್ಟು 15 ರೆಪ್ಸ್ 3 ಸೆಟ್ಸ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ತೋರಿಸ್ತಾರೆ. ಈಸ್ ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಟ್ರಲ್ ರೈಸ್. ಸಿನಿಮ್ಯಾಟಿಕ್ ಹಾಕಿದ್ದೀನಿ ಕಣ, ಯಾರು ಕಾಣಿಸಲ್ಲ ಗೈಸ್. ಇವಳು ಯಾರಾದರೂ ಕಾಣಿಸ್ಬಿಡ್ತಾರೆ ಅಂತ, ಅದಕ್ಕೆ ನಾನು ಸಿನಿಮ್ಯಾಟಿಕ್ ಮಾಡಲ್ ಮಾಡ್ತೇನೆ. ಜಗದಲ್ಲಿರೋ ಹುಚ್ಚರಲಿ ನಾನು ಒಬ್ಬ. ಅಷ್ಟೆಲ್ಲ ಗೊತ್ತಾಗಲ್ಲ. ಇವಳಿಗೆಲ್ಲ ಲ್ಯಾಟ್ರಲ್ ರೈಸ್ ಗೊತ್ತು ಅಂತ ಮಾಡ್ತಾಳೆ, ನೋಡೋಣ. 5 ಮಾಡು. ಓ ಅಭ್ಯಾಸ ಆಗ್ಬಿಡೈತೆ. ಕಡಲೋ ಕಡಲೋ ಕಣ್ ಕಡಲೋ. 5 15 into 3 ಅದೇ ಆಗಲ್ಲ ನನಗೆ. ನೋಡಿ ಗೈಸ್, ಕಾಮಿಡಿ. ಅವ್ರಿಗೆ ಏನಂತ ಗೊತ್ತಿಲ್ಲ, ಮಾಡ್ತಾಳೆ. ಬಿಟ್ಬಿಟ್ಟು ಮಾಡ್ತಾರೆ. ಯಾಕೆ ನಾನು ಬಿಟ್ಬಂತ ಇದ್ದೆ? ನಿದ್ದೆ ಬರ್ತೈತೆ ನಂಗೆ ಕುತ್ಕೊಂಡು. ಇಲ್ಲ, ನಾನು ಅಪ್ಲೋಡ್ ಮಾಡ್ತಿದ್ದೆ, ನಾನು ಇದು ರೀಲ್ಸ್ ಅಪ್ಲೋಡ್ ಮಾಡ್ತಿದ್ದೆ. ನಂಗೆ ಫುಲ್ ನಿದ್ದೆ ಬರ್ತಾ ಇತ್ತು. ಇವಾಗ ಫ್ರಂಟ್ ರೈಸಸ್ ಮಾಡ್ತಾ ಇದ್ದೀರಿ. ಮಾಡು ಸೇಮ್ ಗೈಸ್, ಎಲ್ಲ 15 into 3 ಮಾಡ್ತಾ ಇರೋದು. ಮೆತ್ತಗಿಳಿಸ್ತು. ಕೊಡೋಂಥದ್ದು ಯಾವ್ದು ಹೇಳು, ಗೆಸ್ ಮಾಡು. ಲಾಸ್ಟು ಶ್ರಗ್ಸ್. ಅವಾಗಿಂದ ನಿದ್ದೆ ಬರ್ತಾ ಇರ್ತಾರೆ. ಆಲ್ ದಿ ಬೆಸ್ಟ್. ಬಾ ಇಲ್ಲಿ ಆಯ್ತಲ್ಲ ನಿಂದು, ನಮ್ದು ಒಂದು ಇದೆ. ನಿಂದು ಯಾವ್ದಿತ್ತು ವರ್ಕೌಟ್? ಹೇಳದ್ನಲ್ಲ, ಚೆಸ್ಟ್ ಮತ್ತೆ ಟ್ರೈಸೆಪ್ಸ್ ಎಲ್ಲ ಆಗೋಯ್ತಾ? ಆಗೋಯ್ತು. ಕಾರ್ಡಿಯೋ ಮಾಡಲ್ಲ ಗೈಸ್, ಕಾರ್ಡಿಯೋ ಮಾಡಲ್ಲ. ಇನ್ನ ಸಣ್ಣ ಮಾಡ್ಬಿಟ್ಲ. ಗೈಸ್, ಭಾವನೆಗೆ ವೆಯ್ಟ್ ಅನ್ಸ್ತಾ ಇಲ್ವಂತೆ, ಅದಕ್ಕೆ ಯಾವ್ದ್ರಲ್ಲಿ ಎತ್ಕೊಂತಾಳ ನೋಡೋಣ. 45 ಎತ್ಕೊಳ್ರಿ ಅಂತ.
ಸರಿ ಮಾಡು ಮಾಡು, ನಾನು ಮಾಡ್ತೀನಿ, ಮಾಡು. ಅವಾಗ್ಲೇ ನಾನು ನೆಕ್ಸ್ಟ್ ಅಲ್ಲಿ ನಂಗೆ ಅಷ್ಟು ಸ್ಟ್ರಗಲ್ ಮಾಡ್ತಾ ಇದೆಯಾ ಅಂತ. ನಂಗೇನು ಅನ್ಸ್ತಿಲ್ಲ ನಾಟಕ ಮಾಡಿ. ಅಮ್ಮ ನೀನ್ ಹೇಳಿಲ್ವ ಏನ್ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದೆಯಾ ಅಂತ. ನಂಗಿದೇನು ಅನ್ಸ್ತಿಲ್ಲ. ನಿನಗ ಸುಮ್ನೆ ನಾಟಕ ಮಾಡ್ತಾಳಂತ ಗೈಸ್, ಮತ್ತೆ ಇನ್ನೂ ಜಾಸ್ತಿ ಎತ್ಕೋ. ಸರಿ ಗೈಸ್ ಬನ್ನಿ ಮಾಡೋಣ. ಓಕೆ, ಬಿಲ್ಡಪ್ ಅಲ್ಲಿ ಎದ್ತೀನಿ ಅಂತ ಓದ್ಲು, ಶೇಪ್ ಔಟ್ ಎತ್ತಕ್ಕೆ ಆಗಿಲ್ಲ ಗೈಸ್. ಮಾಡು ಮಾಡು. ಯಾ ಗೈಸ್ ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದ್ರಿ. ಏನ್ ಮಾಡ್ದೆ? ಬಾಯ್ ಸರ್ ಅಂತ ಹೇಳ್ದೆ. ಅವ್ರು ನೋಡಿಲ್ವಾ? ಆಮೇಲೆ ಹಿಂಗಾಗಿ ಹಿಂಗೆ ಶೇಪ್ ಔಟ್ ಗೈಸ್, ಇಲ್ಲಿ ಯಾವಾಗ್ಲೂ ಶೇಪ್ ಔಟ್ ಹಿಂಗೆ ಆಗೋದು, ಭೀಮಾ ತರ. ಶೇಪ್ ಔಟ್ ಏನಾಗಿಲ್ಲ ನೋಡಿ ಗೈಸ್, ಇವತ್ತು ನಾನು ಬ್ಲಾಗ್ ಮಾಡ್ತೀನಿ ಅಂತಾನೆ ಇಷ್ಟೊಂದು ಜನ ಬಂದ್ಬಿಟ್ಟು. ಯೂಶಲಿ ಸ್ವೇರ್ ಬೆಳಗ್ಗೆ ಹೊತ್ತು ಇಷ್ಟೊಂದು ಜನನೇ ಇರ್ತಾರೆ, ಕಿನ ಇಷ್ಟೊಂದು ಜನನೇ ಇರ್ತಾ ಇರಲಿಲ್ಲ. ಐ ಡೋಂಟ್ ನೋ ವೈ. ಇಟ್ಸ್ ಓಕೆ, ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೋಬೇಕಂತ ಜನಕ್ಕೆ ಆಸೆ ಇದೆ. ನಾನು ಭಾವನೆ ಯಾವಾಗಲೂ ಇಲ್ಲಿ ನೋಡ್ತಾ ಇರ್ತೀನಿ ಗೈಸ್. ನೀನು ಕಾಲೇಜ್ ಸ್ಟಾರ್ಟ್ ಆಗೋದು ಲೇಟ್ ಅಲ್ವಾ, ಸೊ ಅದಕ್ಕೆ ಇಲ್ಲೇ ಬಂದು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ. ಹೋದ್ರೆ ಸ್ಯಾಟರ್ಡೇನು ವರ್ಕಿಂಗ್ ಐತಲ್ಲಿ. ಸಾಲ ವರ್ಕಿಂಗ್ ಔಟ್ ಬೇಡ ಬಿಡು. ಸೊ ಹಿಂಗಾಗ್ಬೇಕಂತ ಗೈಸ್. ಹಾ ಗೈಸ್, ನಾನು ಹಿಂಗಾಗ್ಬೇಕಂತ ಆಸೆ. ಏನ್ ಇವಾಗ ಹಿಂಗೆ ಭಾವನಾ ಹಂಗಾಗ್ಬೇಕು ಗೈಸ್. कहूँ ना अभी चामी कलू ना अपू चामी कभी ना पचा 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 थैंक यू. ಏನ್ ಖರ್ಚು ಹೇಳಿ ಇವಾಗ? ಯಾ ಗೈಸ್, ಇವಾಗ ಜಸ್ಟ್ ಜಿಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರಿ. ಆಕ್ಚುಲಿ ನಾವು ವ್ಲಾಗ್ ಮಾಡ್ತಾ ಇರ್ಲಿಲ್ಲ ಗಾಡಿಯಲ್ಲಿ ಕುತ್ಕೊಂಡು, ಬಟ್ ಸ್ಟಿಲ್ ವ್ಲಾಗ್ ಈಗ ಎಂಡ್ ಮಾಡ್ಬೇಕಂತ ಮಾಡ್ತಾ ಇದೀನಿ ಅಷ್ಟೇ. ಯಾಕಂದ್ರೆ ಅವ್ರ ಮನೆ ಹತ್ರ ಫುಲ್ ಕನ್ಸ್ಟ್ರಕ್ಷನ್ ನಡೀತಿದೆ ಗೈಸ್. ನಾನು ನಾಯ್ಸ್ ಕ್ಯಾನ್ಸಲೇಷನ್ ಅನ್ಕೊಂಡೆ, ಬಟ್ ಅದೇನೋ ಚೂರನ್ನ ಕೇಳಿಸ್ತಾ ಇದೆ, ಅದಕ್ಕೋಸ್ಕರ. ಸೊ ಯಾ, ಇವಾಗ ಈ ವ್ಲಾಗ್ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇನ್ನೂ ಜಿಮ್ ವಿಡಿಯೋಸ್ ಏನಾದರೂ ಬೇಕು ಅಂದರೆ, ಬೇರೆ ಲೈಕ್ ಲೆಗ್ಸ್ದು, ಚೆಸ್ಟು, ಏನೇ ಬೇಕಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಲ್ಲಿ ಗಂಟ ನಮ್ಮ ವ್ಲಾಗ್ ನೋಡಿದ್ದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಬಾಯ್.